ಒಬ್ಬ ಸಂಸದರಾಗಿ ತಮ್ಮ ಕ್ಷೇತ್ರದ ಜನತೆಗೆ ಅಧಿವೇಶನ ನೋಡಲು ಅವಕಾಶ ಕೊಡುತ್ತಾರೆ. ಭದ್ರತೆಯ ವೈಫಲ್ಯವಾಗಿದೆ. ಈಗಾಗಲೇ 8 ಜನರನ್ನ ಅಮಾನತು ಮಾಡಿದ್ದಾರೆ. ಇದು ರಾಜಕೀಯವಾಗಿ ಬಳಸಿಕೊಳ್ಳಬಾರದು ಎಂದು ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದರು. ಸಂಸತ್ ಭವನದಲ್ಲಿ ಸ್ಮೋಕ್ ಬಾಂಬ್ ಪ್ರಕರಣ ಸಂಬಂಧಿಸಿದಂತೆ ಕಲಬುರಗಿಯಲ್ಲಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಪ್ರತಿಕ್ರಿಯೆ ನೀಡಿ ಮಾತನಾಡಿದ ಅವರು, ಇದು ನಡೆಯಬಾರದಿತ್ತು, ನಡೆದಿದೆ. ಯುವಕರು ವೀಕ್ಷಕರ ಗ್ಯಾಲರಿಯಲ್ಲಿ ಜಂಪ್ ಮಾಡಿ ಓಡಿ ಹೋಗಿದ್ದನ್ನ ಹಿಡಿಯಲು ಪ್ರಯತ್ನಿಸಿದ್ದಾರೆ. ಈ ಹಿಂದೆ 40 ಘಟನೆಗಳು ಆಗಿ ಹೋಗಿವೆ. ಇದು ರಾಜಕೀಯವಾಗಿ ಬಳಸಿಕೊಳ್ಳದಂತೆ ವಿನಂತಿ ಮಾಡಿದರು. ಕೆಲವರು ಅಸೆಂಬ್ಲಿಯಲ್ಲಿ ಮಾತನಾಡಿದ್ದಾರೆ. ಎಂಪಿಗಳು ಇಲಿಯಂತೆ ಓಡಾಡುತ್ತಿದ್ದಾರೆ ಎಂದು. ಇಲ್ಲಿ ಯಾರು ಇಲಿಯಂತೆ ಓಡಾಡಿಲ್ಲ. ನಾವು ರಾಜಕೀಯಕ್ಕೆ ಬಂದ್ರೆ ಎಲ್ಲವೂ ತಯಾರಾಗಿ ಬರಬೇಕಿದೆ. ಸಂಸದ ಪ್ರತಾಪ್ ಸಿಂಹರನ್ನು ವಿಚಾರಣೆ ಮಾಡುವ ಅವಶ್ಯಕತೆ ಏನಿದೆ? ಒಬ್ಬ ಸಂಸದರು ಎಂದ ಮೇಲೆ ಅವರಿಗೆ ಕ್ಷೇತ್ರದ ಜನತೆ ರೆಫರೆನ್ಸ್ ಕೇಳ್ತಾರೆ. ಸೆಕ್ಯೂರಿಟಿ ಸರಿಯಾಗಿ ಚೆಕ್ ಮಾಡಬೇಕಿತ್ತು. 553 ಸಂಸದರು ಎಲ್ಲರೂ ಕೂಡ್ತಾರೆ. ಅದರಲ್ಲಿ ಏನಿದೆ? ಯಾವುದೋ ವಿಚಾರ ಇಟ್ಟುಕೊಂಡು ಮಾತನಾಡುವುದು ಸರಿಯಲ್ಲ ಎಂದರು. ಆಗಬಾರ್ದಿತ್ತು, ಒಂದು ದುರ್ಘಟನೆ ಆಗಿದೆ. ಯುವಕರು ನಮ್ಮ ಪಾರ್ಲಿಮೆಂಟಲ್ಲಿ ವಿಸಿಟರ್ ಗ್ಯಾಲರಿಯಲ್ಲಿ ಇಬ್ಬರು ಜಂಪ್ ಮಾಡಿ ಸ್ಪೀಕರ್ ಕಡೆ ಹೋಗ್ತಾ ಇದ್ರು. ನಮ್ಮ ಎಂಪಿಗಳೆಲ್ಲ ಅವರಿಗೆ ಅಲ್ಲಿ ಹಿಡಿದಾಗ ಅವ್ರು ಕಾಲಿಗಿನ ಶೂಸ್ ತೆಗಿಲಿಕ್ಕೆ ನಾವು ತಿಳ್ಕೊಂಡು ಶೂಸ್ದಿಂದ ಹೊಡಿತಾನೆ ತಿಳ್ಕೊಂಡಿದ್ವಿ. ಶೂಸ್ದಾಗ ಒಂದು ಸಣ್ಣ ಟ್ಯೂಬ್ ಇಟ್ಟಿದ್ದ, ಅದರಿಂದ ಒಂದು ಗ್ಯಾಸ್ ಟ್ಯೂಬ್ದಿಂದ ಗ್ಯಾಸ್ ತೆಗೆದು ಯೆಲ್ಲೋ ಕಲರ್ ಗ್ಯಾಸ್ ತೆಗೆದು ಉಂಟಾಗಿದೆ. ಇದು ನಮ್ಮ MP ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟಾರ. ಎಲ್ಲರ ಪಾಸ್. ಒಬ್ಬ MP ಆದಮೇಲೆ ಕ್ಷೇತ್ರದಿಂದ ಜನರು ಬಂದ್ರೆ ಒಂದು ರೆಫರೆನ್ಸ್ ಇದ್ದಾಗ ಅವರು ಪಾಸ್ ಕೊಡ್ತಾರೆ. ಪಾಸ್ ಕೊಟ್ಟರು, ಅದಕ್ಕೇನಿಲ್ಲ. ಸೆಕ್ಯೂರಿಟಿ ಲ್ಯಾಬ್ಸ್ ಆಗ್ಯದ. ಅದನ್ನು ಈಗ ನಮ್ಮ ಸ್ಪೀಕರ್ ಅವರು ಆಲ್ರೆಡಿ 8 ಜನರಿಗೆ ಸಸ್ಪೆಂಡ್ ಮಾಡ್ಯಾರ. ಹೈ ಪವರ್ ಕಮಿಟಿ ಇನ್ವೆಸ್ಟಿಗೇಷನ್ ಇಟ್ಟಾರ. ಆಗಬಾರ್ದಿತ್ತು, ಆಗ್ಯದ. ಇದನ್ನು ರಾಜಕೀಯವಾಗಿ ಬಳಸ್ಕೋಬಾರ್ದು. 40 ಈಗಾಗಲೇ ಇಂಥವು 40 ಸಲ ಇಂಥವು ಘಟನೆಗಳು ಹಿಂದಾಗ್ಯಾವ. 40 ಸಲ ಇಂಥವು ಘಟನೆ ಆಗ್ಯಾವ. ಇದನ್ನು ರಾಜಕೀಯವಾಗಿ ಬಳಸಬಾರ್ದು ಅಂತೇಳಿ ಎಲ್ಲರಿಗೂ ವಿನಂತಿ ಮಾಡ್ತೀನಿ. ಆಮೇಲೆ MP ಒಳಗಡೆ ಯಾರು ಎದೆ ಹೊಡ್ಕೊಂಡಿದ್ದಿಲ್ಲ. ಕೆಲವರು ಅಸೆಂಬ್ಲಿಯಾಗ ಮಾತಾಡ್ಯಾರ, MPಗಳು ಇಲಿಗಳಂಗೆ ಓಡಾಡ್ಲಿಕ್ಕೆ ಯಾರು ಇಲ್ಲ ಹುಲಿಗಳಂಗೆ ಇದು. ಯಾಕಂದ್ರೆ ನಾವು ರಾಜಕೀಯ ಬಂದಾಗೆ ಅವತ್ತು ನಾವು ಎಲ್ಲಕ್ಕೆ ತಯಾರಾಗಿ ಬರಬೇಕಾಗ್ತದೆ. ರಾಜಕೀಯ ಇಟ್ ಇಸ್ ನಾಟ್ ಅ ಬೆಡ್ ಆಫ್ ರೋಸಸ್, ಇಟ್ ಇಸ್ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.